ತಾಲೂಕಿನಾದ್ಯಂತ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅನರ್ಹ ಹಾಗೂ ಮರಣ ಹೊಂದಿರುವ ಫಲಾನುಭವಿಗಳನ್ನು ಪತ್ತೆ ಹಚ್ಚಿ ಸರ್ಕಾರದ ಹಣ ದುರುಪಯೋಗವಾಗುವುದನ್ನು ತಪ್ಪಿಸುವ ಜವಾಬ್ದಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮೇಲಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಳುವಳ್ಳಿ ಎನ್ ರಮೇಶ್ ಸೂಚಿಸಿದರು. ನಗರದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಲವು ಸಂದರ್ಭಗಳಲ್ಲಿ ಫಲಾನುಭವಿ ಮರಣ ಹೊಂದಿದ ಬಳಿಕವೂ ಅವರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆಯಾಗುತ್ತಿರುವುದು ಗಮನಕ್ಕೆ ಬಂದಿದೆ. ಇಂತಹ ಪ್ರಕರಣಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ಸರ್ಕಾರದ ಹಣ ದುರುಪಯೋಗವಾಗದಂತೆ ಅಧಿಕಾರಿಗಳು ಜಾಗರೂಕತೆ ವಹಿಸಬೇಕು ಎಂದರು. ಸಭೆಯಲ್ಲಿ ಶಕ್ತಿ ಯೋಜನೆ ಕುರಿತು ಚರ್ಚೆ ನಡೆಯಿತು. ದಿಬ್ಬುರಳ್ಳಿ ಮಾರ್ಗದಲ್ಲಿ ಬಸ್ಗಳ ಕೊರತೆ ಸಮಸ್ಯೆ ಎದ್ದು ಕಾಣುತ್ತಿದ್ದು, ಪ್ರಸ್ತುತ ತಾಲೂಕಿನಲ್ಲಿ ಒಟ್ಟು 50 ಬಸ್ಸುಗಳು ಕಾರ್ಯಾಚರಿಸುತ್ತಿವೆ. ಸಾರ್ವಜನಿಕರ ಬೇಡಿಕೆಗೆ ಅನುಗುಣವಾಗಿ ಇನ್ನೂ 10 ಹೆಚ್ಚುವರಿ ಬಸ್ಸುಗಳ ಅವಶ್ಯಕತೆ ಇದೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿ ಜಗದೀಶ್ ಸಭೆಗೆ ಮಾಹಿತಿ ನೀಡಿದರು. ಅನ್ನಭಾಗ್ಯ ಯೋಜನೆ ಕುರಿತು ಮಾತನಾಡಿದ ಅಧಿಕಾರಿಗಳು, ಬೆಳಗ್ಗೆಯಿಂದ ಸಂಜೆಯವರೆಗೆ ಅಕ್ಕಿ ವಿತರಣೆ ಮಾಡಿದ ಬಳಿಕ ಪ್ರತಿದಿನ ಕಡ್ಡಾಯವಾಗಿ ಸ್ಟಾಕ್ ನಮೂದು ಮಾಡಬೇಕು ಎಂದು ಸೂಚಿಸಲಾಯಿತು. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂಬ ವಿಷಯವೂ ಸಭೆಯಲ್ಲಿ ಚರ್ಚಿಸಲಾಯಿತು. ಗೃಹಜ್ಯೋತಿ ವಿಚಾರವಾಗಿ ಚರ್ಚಿಸಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವ ಫಲಾನುಭವಿಗಳ ವಿದ್ಯುತ್ ಬಳಕೆ ಮತ್ತು ಮೀಟರ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಮೀಟರ್ಗಳ ಬಳಕೆ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಸಭೆ ನಂತರ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ ಪಾಸ್ಗಳನ್ನು ವಿತರಿಸಲಾಯಿತು. ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಎಚ್.ಎಂ. ಮುನಿಯಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್, ತಾಲೂಕು ಯೋಜನಾಧಿಕಾರಿ ಅನಿಲ್ ಕುಮಾರ್, ಗ್ಯಾರಂಟಿ ಯೋಜನೆ ಸದಸ್ಯ ಸಿಡಿಪಿಒ ವಿದ್ಯಾವಸ್ತ್ರದ್, ಬೆಸ್ಕಾಂ ಅಧಿಕಾರಿ ಪ್ರಭು, ಶಿವಕುಮಾರ್, ಎನ್ಆರ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿ ವೆಂಕಟಲಕ್ಷ್ಮಮ್ಮ, ಕೆಎಸ್ಆರ್ಟಿಸಿ ಅಧಿಕಾರಿ ಜಗದೀಶ್ ಇತರರು ಉಪಸ್ಥಿತರಿದ್ದರು. ಈ BPLಗಳು ಎಷ್ಟು ಫೋರ್ಫಿಟ್ ಮಾಡಿದ್ದೀರಾ? ಕೆಲವು ಕಡೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಮಾಡಿದ್ದಾರೆ ಸರ್. ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು 1020 ಏಪ್ರಿಲ್ ಮಾಡಿದ್ರಿ. ಇವಾಗ ಗಂಟೆ ಗೊತ್ತಾಗುತ್ತೆ ಮಕ್ಕಳ ಪರಿಸ್ಥಿತಿ ಏನು ಅಂತ. 2 ಬಸ್ ಜನನ್ನ 1 ಬಸ್ಗೆ ಹಾಕ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ನಾವು 3 ಮೀಟಿಂಗಿಂದ ಸತತವಾಗಿ ಮ್ಯಾನೇಜರ್ ಸಾಹೇಬ್ರ ಗಮನಕ್ಕೆ ತರ್ತಾ ಇದ್ದೀರಿ. ಬಟ್ ಇದುವರೆಗೂ ಅವ್ರು ಯಾವುದೇ ಥರದ ಕ್ರಮ ತಗೊಂಡಿಲ್ಲ. ನಾವು ಸುಮ್ಮನೆ ಮೀಟಿಂಗ್ ಏನು ಬರಬೇಕು, ಸುಮ್ಮನೆ ಇಲ್ಲಿ ಬಂದು ಹೇಳಿ ಹೋಗೋ ಅವಶ್ಯಕತೆ ಏನಿದೆ ಸರ್? ಈಗ ನೋಡಿ, ಹಿಂದೆ ಏನಾಗಿದೆ ಏನೋ ಗೊತ್ತಿಲ್ಲ, ಪ್ರಾಡಕ್ಟ್ ಬಂತು. ಪ್ರತಿ ತಾಲೂಕು ಕಮಿಟಿಗೂ ಜಿಲ್ಲಾಧ್ಯಕ್ಷರು ಮಸ್ಟ್ ಪ್ರೋಟೋಕಾಲ್ ಇದೆ. ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿರೋದು ಸರ್ಕ್ಯುಲರ್ ಬಂದಿದೆ. ಪ್ರತಿ ಜಿಲ್ಲಾ ಕಮಿಟಿಗೆ ತಾಲೂಕು ಅಧ್ಯಕ್ಷರು, ಇಒ ಸಾಹೇಬರು, ಇವರೊಬ್ಬರು ಮಸ್ತು ಮೀಟಿಂಗು. ಇವ್ರು ಬರ್ತಾನೆ ಪ್ರತಿ ಮೀಟಿಂಗ್ ನಾನು ಗಮನಿಸ್ತಾ ಇದ್ದೀನಿ. ಸೊ ಈಗ ಏನಾಗಿದೆ ಮೇಡಮ್, ನಿಮ್ಗೆ ಯಾರು ಬರ್ಕೊಳ್ಳೋರು ನೋಡಮ್ಮ, ಈಗ ರೆಕಾರ್ಡ್ ಮಾಡ್ಕೊಳ್ಳಿ. ಏನು ಸದಸ್ಯರು ಹೇಳಿ ಸಲಹೆ ಕೊಡ್ತಾರೆ, ಮುಂದಿನ ಮೀಟಿಂಗ್ನಲ್ಲಿ ಇಂದಿನ ಸಮಯ ನಡವಳಿಕೆಗಳು ಅಲ್ಲ, ಓದೋದೇ ಅಲ್ಲ, ಎಕ್ಸಿಕ್ಯೂಟ್ ಆಗಬೇಕು. ಹೌದು, ಏನಾಗಿದೆ ಸುನೀತಾ, ನೆಕ್ಸ್ಟ್ ಮೀಟಿಂಗ್ ಕೊಡಬೇಕಾದ್ರೆ ಮುಂದಿನ ಮೀಟಿಂಗ್ ಅನುಪಾಲನಾ ವರದಿಯೊಂದಿಗೆ ಸಭೆಗೆ ಹಾಜರಾಗತಕ್ಕದ್ದು. ಆ ಮೀಟಿಂಗು ಏನು ಲೇಟೆಸ್ಟ್ ಬರುತ್ತಲ್ಲ ಅದ್ರ ಜೊತೆ ಅನುಪಾಲನಾ ವರದಿನೂ ನಾವೇನು ಜಿಲ್ಲಾ ಜಾಗೃತಿಗೆಲ್ಲ ಕಳಿಸ್ತೀವಲ್ಲ ಆ ಥರ ಅವ್ರು ತಗೊಂಡೇ ಬರಲಿ. ನೋಡಿ, ಫಾರ್ ಎಕ್ಸಾಂಪಲ್ ದಿಬ್ಬೂರಲ್ಲಿ ಶಿಡ್ಲಘಟ್ಟ ಟು ಚಿಕ್ಕಬಳ್ಳಾಪುರ ಶಾಲಾ ಟೈಮ್ಗೆ ಚಿಂತಾಮಣಿ ಎಲ್ಲ ಕವರ್ ಆಗುತ್ತೆ. ಚಿಂತಾಮಣಿ ಚಿಕ್ಕಬಳ್ಳಾಪುರ ಐತ ಬಸ್, ದಿಬ್ಬೂರಲ್ಲಿ ಕಡಿಮೆ ಇದ್ರು ಏನಾಗುತ್ತೆ ಗೊತ್ತೋಣ, 2 ಬಸ್ ಜನನ್ನ 1 ಬಸ್ ಹಾಕ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಬೆಳಿಗ್ಗೆ ಬಂದು ಇಟ್ಕೊಂಡ್ರೆ ಎಷ್ಟೊಂದು ಕಿರಿಕಿರಿ ಆಗುತ್ತೆ ಅಂದ್ರೆ ಅಷ್ಟೊಂದು ಕಿರಿಕಿರಿ ಆಗುತ್ತೆ. ಅದಕ್ಕೆ ಹೆಚ್ಚುವರಿ ಬಸ್ ಒಂದು ಬಸ್ ಹಾಕ್ಸಿ, ಇಲ್ಲ 2 ಬಸ್ ಹಾಕ್ಸಿ. ಅದೇ ಸರ್ ಹೇಳ್ತಾರೆ. ಸುಮಾರು ಜನ ಇರ್ತಾರೆ. ಹಾಗಾಗಿ ನಾವು ಅಲ್ಲಿ ನಿಮ್ಮ ಸಿಬ್ಬಂದಿ ಚೆಕ್ ಮಾಡಿ ಅಲ್ಲಿ, ಯಾಕಂದ್ರೆ ಅಲ್ಲೇನೋ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಆಕ್ಷನ್ ಮಾಡ್ತೀವಿ ಅಂತ ಎಲ್ಲ ಇಲಾಖೆಯವರಿಗೆ ಲಾಸ್ಟ್ ಟೈಮ್ ಅವರು ನಮ್ಮಲ್ಲಿ ಮೀಟಿಂಗ್ ಮಾಡಿದಾಗ ಅವ್ರು ರೇಸ್ ಮಾಡಿದ್ದು 2 ಒಂದು ಬಸ್ ಸ್ಟಾಪ್ ಬೇಕು
ಬೇಡಿಕೆ ಹೌದು ಇತ್ತು. ಮೇಡಮ್. ಇನ್ನೊಂದು ಆ ಮಕ್ಕಳು ಹತ್ತೋವರೆಗೂ ಬಸ್ಸು ನಾವು ಡ್ರೈವರ್ ಶಿಫ್ಟ್ ಹೋಲ್ಡ ಬಸ್ Yes. ಮಕ್ಕಳು ಹತ್ತಿದ್ದಾರೆ ಹೌದು. ಕನ್ಫರ್ಮ್ ಮಾಡ್ಕೊಂಡು ಮಾಡ್ಬೇಕು ಅನ್ನೋದು 2 ಸಲ ಹೇಳಿದ್ರು ಲಾಸ್ಟ್ ಟೈಮ್. ನಾವು ಅದನ್ನ ನಾವು attend ಸತತವಾಗಿ ಮಾಡಿದ್ದೀವಿ. 2 ಮೀಟಿಂಗ್ ಮೇಡಮ್ ಇವತ್ತು ನಾನು ಬೆಳಿಗ್ಗೆ ಎಲ್ಲ ಫಿಲ್ಅಪ್ ಮಾಡಿ ಬಟ್ 10-10:30 ಅವ್ರ ಗಮನಕ್ಕೆ ತಗೊಳ್ತಾ ಇಲ್ಲ. ಸೋಮವಾರ ಮಾತು ಹೇಳ್ತಾರೆ. ಶುಕ್ರವಾರ ಬಿಸಿ ಆಗಿ ಇದು ಅಂತ ಹೇಳಿ. ಮೇಡಮ್, ನಮ್ದು ಹೀಗೆ meeting ಬಂದಿತ್ತು. ಅದಾದ್ಮೇಲೆ ಇದ್ರದ್ದು ಒಂದು ಹೇಳಿದ್ರೆ ಫುಡ್ದು 6 ಗಂಟೆಯಿಂದ ರಾತ್ರಿ 10:30 ತನಕ ಅಂತ. ಈಗ 15 ದಿವಸನೂ ಇರಬೇಕಾ ಇಲ್ಲಾಂದ್ರೆ 10 ದಿವಸನ? ಶೆಡ್ಯೂಲ್ ಎಷ್ಟು ದಿವಸ ಇರಬೇಕು ಅಂತ? ತಿಂಗಳಲ್ಲಿ ತಿಂಗಳು ಪೂರ್ತಿ. 30 ದಿವಸ ಬಟ್ ಏನಾಗುತ್ತೆ, ಕಾನೂನು ಪ್ರಕಾರ ತಿಂಗಳ ಪೂರ್ತಿ ಇರಬೇಕು ಅಂತ. ಕೆಲವ್ರು ಏನು ಮಾಡೋರೆ, ಈಗ ಇಲ್ಲಿ ಆನ್ ರಿಕ್ವೆಸ್ಟ್, ಇದು ಹೆಡ್ ಕ್ವಾರ್ಟ್ರು ಸೊಸೈಟಿ VSSN ಇರೋದು, ಇಲ್ಲಿಂದ ಪಕ್ಕದಲ್ಲಿ 2-3 ಕಿಲೋಮೀಟ್ರ್ ಇರುತ್ತೆ. ಆ ರಿಕ್ವಿಜೇಷನ್ ಕೊಟ್ಟು ಹಿಂದೆ 4 ದಿವಸ ಅಲ್ಲಿ, 5 ದಿವಸ ಇನ್ನೊಂದಲ್ಲಿ ಹಿಂಗೆ ಮಾಡೋದು ನಡೀತಾ ಇದೆ ಅಲ್ವ ನಮ್ಮ. ಸೊ ಹಂಗಾಗಿ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾರೆ. ಬಟ್ ಏನಾಗಿದೆ, ನಮ್ಮ ಜನ ಸುಮ್ಮನೆ ಇರಲ್ಲ. ಸ್ಟಾರ್ಟ್ ಮಾಡಿ 4 ದಿನದಲ್ಲೇ ಬಂದು ಕ್ಯೂ ನಿಂತ್ಕೊಂಡೆಲ್ಲ ತಗೊಂಡು ಹೋಗ್ತಾರೆ. ಸರ್, ಈಗ ಲೈಸೆನ್ಸು ನಮ್ಮ ಹೆಸರಲ್ಲಿದ್ದು ನಡೆಸ್ತಾ ಇರ್ತೀವಿ ರೇಷನ್ ಅಂಗಡಿನ, ಅವರು ಇಲ್ದಿರೇನೆ ಬೇರೆ ಸ್ಟಾಪ್ ನಿಕ್ಕಿ ಆ ಥರ ಮಾಡ್ಬೋದಾ? ಅದು ಸೊಸೈಟಿಯವರು, ಸೊಸೈಟಿಯವರೇ ಇರ್ತಾರೆ ಎಂಪ್ಲಾಯೀಸ್, ಅಸಿಸ್ಟೆಂಟ್ಗಳು ಇಲ್ಲ ಟೆಂಪರವರಿ ತಗೊಂಡವರು. ಇಲ್ಲಪ್ಪ, ನೀನು ಹೇಳೋದು ರೇಷನ್ದವ್ರು ತಾನೇ ಹೇಳೋದು. ಅದೇ ರೇಷನ್ ಅಂಗಡಿಯವರು. ಸೊಸೈಟಿ ಅಲ್ಲ, ರೇಷನ್ದವ್ರು ಪ್ರೈವೇಟ್ನ ಮಾಡೋರು ಹಂಗೆ ಮಾಡ್ತಾರೆ. ಸೊಸೈಟಿಯವರು ಅದು ಅಡ್ಮಿನಿಸ್ಟ್ರೇಷನ್ ಇಲ್ಲ ಹಿಡಿಯೋದು. ಸರ್, ಈ ಸರ್ಕಾರದಿಂದ ಈಗ ಏನು ಕಾರ್ಡ್ಗಳು ಕೊಡ್ತಾ ಇರೋದು. ಹೋಲ್ಡರ್ ಇದ್ದಾರೆ, ಮೊದಲು ಕೊಟ್ಟಿರ್ತಾರಲ್ಲ ಡಿಪೋ, ಯಾರೋ ನಿಮಗೆ ಮುನಿಯಪ್ಪನವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ, ಇಂಥ ಹಳ್ಳಿದು ಹೊಸಪೇಟೆದು ನೀನು ನೋಡಪ್ಪ, ಮಾಡ್ಬೋದು ಅಂತ. ನಿಮ್ಮೂರು ಸೊಸೈಟಿ ಯಾರು ಮಾಡ್ತಾರೆ? ನಮ್ಮ ಸೊಸೈಟಿ ಇದೆ SFCS ಕಡೆ ಪ್ರಾಬ್ಲಮ್. ನಾವು ಕೇಳ್ತಾ ಇರೋದು, ಪ್ರೈವೇಟ್. ಈಗ ನೀನು ಪ್ರೈವೇಟ್ ಅವರು ನೀನು ಮೊದಲು ಲೈಸೆನ್ಸ್ ತೊಗೊಂಡ್ಬಿಟ್ಟಿದ್ಯಾ ಡಿಪೋ ಹಂಚಕ್ಕೆ, ನೀನು ಅಲ್ಲಿ ಡಿಪೋ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ನೀನು ಇನ್ಯಾವನೋ ಒಬ್ಬ ನೆಕ್ಸ್ಟ್ ಇಟ್ಟಿರ್ತೀಯಾ, ಅದು ಇಡ್ಬೋದು. ಅವನು ಅಕ್ರಮ ನಡೆಸೋಕ್ಕೆ ದಾರಿ ಆಗುತ್ತಲ್ವಾ ಅದು? ಕರೆಕ್ಟ್, ಅದು ಅವ್ರು ಇಡಬಾರ್ದು. ಇಡೋಂಗಿಲ್ಲ. ಅವ್ರೇನು ಹೇಳ್ತಾರೆ, ನಾನೇನು ಅರ್ಜೆಂಟ್ ಇದೆ, ಒಂದಿನ ಆರೋಗ್ಯ ಸರಿ ಇಲ್ಲ, ಇನ್ನೊಬ್ಬರು ನಮ್ಮ ಹುಡುಗನ ಕಳಿಸ್ದೆ, ಹಾಗೆ ಹೀಗೆ ಅಂತ ಅವು ಏನು ಸಂಬಳ ಕೊಟ್ಟಿರ್ತಾರೆ. DC-ನೇ ಕರ್ಕೊಂಡು ಸರ್ ನಾನೇ ಬರ್ತೀನಿ ಸ್ಪಾಟ್ಗೆ, ಅದನ್ನು ಫಾಲೋ. ಸರ್, ಈಗ ITI ವಿದ್ಯಾರ್ಥಿಗಳಿಗೆ ಚಿಂತಾಮಣಿಯಿಂದ ದೊಡ್ಡಶಿಗಳ್ಳಿ ಗೊರಮಾಡ್ಗೂ ಹಿಂಗಾದ್ ಬರ್ತಾ ಇತ್ತು ಬೆಳಗ್ಗೆ 8 ಗಂಟೆಗೆ ಮತ್ತು ಸಾಯಂಕಾಲ 4:15ಗೆ. ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತಾ ಇತ್ತು. ಆ ರೋಡು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತೇಳಿ ಒಂದು 6 ತಿಂಗಳಿಂದ ನಿಲ್ಲಿಸಿದ್ರು. ಈಗ ನಂಬರ್ 1 ರೋಡ್ ಇದೆ, ಬಟ್ ಬಸ್ ಫೆಸಿಲಿಟಿ ಇದುವರೆಗೂ ಇಲ್ಲ. ಎಷ್ಟೇ ಅರ್ಜಿಗಳು ಕೊಟ್ಟರು ವಿದ್ಯಾರ್ಥಿಗಳು ಇವ್ರು ಆಗ್ತಾ ಇಲ್ಲ. ಅದರಿಂದ ರೂಟ್ಗೆ 53 ಏನೋ ಇದೆ ಸರ್ ಅದು. ರೋಡ್ ರೆಡಿ ಆಗಿದೆಯಾ? ಹಾಂ, ರೆಡಿ, ನಂಬರ್ 1 ರೋಡ್ ಇದೆ ಸರ್. ಅಲ್ಲ, ನಿಮಗೆ ಎಷ್ಟು ಅಪ್ಲಿಕೇಶನ್ ಕೊಟ್ಟರು ಇದುವರೆಗೂ ಸ್ಪಂದನೆ ಇಲ್ಲ, ಏನು ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ. ಈಗ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಇರೋದ್ರಿಂದ ಅವ್ರ ಮುಂದೆನೇ ವಿತ್ ಆನ್ ರೆಕಾರ್ಡ್ ಮಾಡ್ತಾ ಇದ್ದೀವಿ ಸರ್, ಯಾವಾಗ ಮಾಡಿಸ್ಕೊಡ್ತೀರಿ ಅಂತ. ಹಾಂ ಹಾಂ, ಅಲ್ಲ ಪಾಸಿಬಿಲಿಟಿ ಇರೋದ್ರಿಂದನೇ ಸರ್. ITI ಕಾಲೇಜ್ ಮಾಡಿದಾರಲ್ಲ ಅಲ್ಲಿ, ಎಲ್ಲಿಂದ? ಚಿಂತಾಮಣಿಯಿಂದ ಚಿಂತಾಮಣಿಯಿಂದ ಬರ್ತಾರೆ. ಪಾಲಿಟೆಕ್ನಿಕ್ ಕಾಲೇಜ್ ವೆರಿ ಇಂಪಾರ್ಟೆಂಟ್. ITI ಬಿಟ್ಟು ಎಲ್ಲ ಕಡೆ ಇರಲ್ಲ. ITI ಡಿಪ್ಲೊಮಾ ಕಾಲೇಜ್ ಇತ್ತು, ವೆರಿ ರೇರ್ ಇರೋದು. ಒಂದೊಂದು ತಾಲೂಕಿಗೆ ಒಂದೊಂದು ಇನ್ಸ್ಟಿಟ್ಯೂಷನ್ ಇರ್ತಾರೆ, ಕೆಲವು ತಾಲೂಕಿಗೆ ಇರೋದೇ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಈಗ ಚಿಂತಾಮಣಿ ಮೋರ್ ದೆನ್ 2 ತಾಲೂಕಿಂದ ಬರ್ತಾರೆ ಸರ್. ಇಲ್ಲಿ ಏನು ಶ್ರೀನಿವಾಸಪುರದಿಂದ ವಿದ್ಯಾರ್ಥಿಗಳಿದ್ದಾರೋ, ಗೌರ್ಮೆಂಟ್ ITI ಇರೋದು ಶಿಡ್ಲಘಟ್ಟದಲ್ಲಿ ಒಂದೇ, ಅಂದರೆ ಇಲ್ಲಿ ತಿಪ್ಪೇನಹಳ್ಳಿ ಹತ್ರ. ಆ ರೂಟ್ ಮೇಲೆ ಇಲ್ಲ. ತುರ್ತಾಗೆ ಮಾಡಿ. ಫಾರ್ ಎಕ್ಸಾಂಪಲ್ ಇಬ್ಬರಲ್ಲಿ ಇವ್ರು ಹೇಳಿದ್ರಲ್ಲ, ನಮ್ಮ ಮೀಡಿಯಾ ತುರ್ತಾಗೆ ಮಾಡಿ. ಶಕ್ತಿ ಇದೆಯಾ ಅದೊಂಚೂರು ಪರಿಶೀಲನೆ ಮಾಡಿ ಸರ್. 3ರಲ್ಲಿ ಪ್ರಾರಂಭ ಆದಾಗಿದ್ದ 62,000 ರೂಪಾಯಿ ಒಂದು ಕುಟುಂಬಕ್ಕೆ ಸೇರಿದೆ. ಒಂದು ಕುಟುಂಬಕ್ಕೆ 62,000 ರೂಪಾಯಿ ಈ ಒಂದು ಯೋಜನೆಯಿಂದ ಸೇರಿದೆ. ಗೃಹ ಜ್ಯೋತಿ ಪ್ರತಿ ಕುಟುಂಬಕ್ಕೂ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡುವಂಥ ವಿಚಾರ. 3ನೇದು ಯುವ ನಿಧಿ ಅಂತೇಳಿ ಮಾಡಿದ್ರು. ಅದನ್ನು ಇಲ್ಲಿ ಸ್ವಲ್ಪ ನಾನೊಂದೆರಡು ವಿಷಯ ಹುಡುಗರು 1977-78ರಲ್ಲಿ ಮೊನ್ನೆ ದೇವರಾಜ ಅವರ ಜನ್ಮ ದಿನಾಚರಣೆ ಆಯಿತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಿದ್ದಾಗ ಒಂದು ಯೋಜನೆಯನ್ನು ಜಾರಿಗೆ ಮಾಡಿದ್ರು. ಏನು ಅಂತಂದರೆ, ಸ್ಟೈಫನ್ ಗ್ರ್ಯಾಜುಯೇಟ್ಗೆ, ಯಾರು ಗ್ರ್ಯಾಜುಯೇಟ್ ಆಗಿ ಊರಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಏನು ಉದ್ಯೋಗ ಸಿಗದೆ ಖಾಲಿಯಾಗಿರ್ತಾರೆ
ಅವ್ರಿಗೆ 150 ರೂಪಾಯಿ ಕೊಡೋವಂಥದ್ದು ಕೊಟ್ಟು ಕೆಲಸ. ನಾನು ಚಿಕ್ಕಬಳ್ಳಾಪುರ ತಾಲೂಕು ಆಫೀಸಲ್ಲಿ, AC ಆಫೀಸಲ್ಲಿ, ವೆಟರ್ನರಿ ಹಾಸ್ಪಿಟ್ಲಲ್ಲಿ, ನಮ್ಮೂರು ಶಾಲೆಯಲ್ಲಿ 150 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡಿಕೊಂಡು, ಅದಕ್ಕೆ ಮುಂಚೆ ನಾನು ಊರಲ್ಲಿ ನೀರು ಕಟ್ಕೊಂಡು ಹುಳ ಮೇಯಿಸ್ಕೊಂಡಿದ್ದೆ. ಈ ಯೋಜನೆ ಬಂದ ಕೋಲಾರದಲ್ಲಿ ಇದಕ್ಕೆ ಯುವ ಜನ ಅಧಿಕಾರಿಗಳು ಹೊಸಂಡಿ ರಾಮರಾವ್ ಅಂತಿದ್ರು.